ಹೇಳ್ತೀನಿ. ಅದಕ್ಕೆ ಮುಂಚೆ ಏನಾಯ್ತಂದ್ರೆ ಹಿಂಗೆ ಒಬ್ಬನು ಮಂಡ್ಯದಲ್ಲಿ ಒಂದು ಬೆಕ್ಕು ಸಾಕಿರ್ತಾನಂತೆ. ಅವನ ಬೆಕ್ಕು ಭಾಳ ತಲೆ ತಿಂತಿರ್ತಾನೆ ಮನೆಯಲ್ಲಿ. ಓಕೆ, ಸೊ ಅದಕ್ಕೆ ಅವನೇನು ಮಾಡ್ತಾನೆ ಪಾಪ, ಅವನ ಹತ್ರ ಹಿಂಗೆ ಆಂಡ್ರಾಯ್ಡ್ ಮೊಬೈಲ್ ಗಿಬೈಲೆಲ್ಲ ಇರೋದಿಲ್ಲ, ಸಣ್ಣ ಮೊಬೈಲ್ ಇರುತ್ತೆ. ಸೊ ಆ ಬೆಕ್ಕು ಬಿಟ್ಟು ಬರಕ್ಕೆ ಹೋಗ್ತಾನೆ. ಒಂದು ಸ್ವಲ್ಪ ದೂರ ಬಿಟ್ಟು ಬರ್ತಾನೆ. ದೂರ ಬಿಟ್ಟು ಬಂದರೆ ಅವ್ನ ಮನೆ ಬರೋದ್ರಲ್ಲಿ ಬಂದಿರುತ್ತೆ ಬೆಕ್ಕು. ಹಾಂ, ಮತ್ತೆ ಒಂದು ಊರು ಬಿಟ್ಟಾಗ ಆಚೆ ಬಿಟ್ಟು ಬರೋಣ ಅಂತ ಊರ್ಲಿಂದ ಆಚೆ ಹೋಗ್ಬಿಟ್ಟು ಬರ್ತಾನೆ. ಮತ್ತೆ ಬಂದಿರುತ್ತೆ ಮನೆಗೆ. ಇನ್ನು ಹಿಂಗೆ ಮಾಡಿದ್ರೆ ಆಗಲ್ಲ ಇದು ಅಂತಂದೇಳಿ ಒಂದು ದಿನ ಪ್ಲಾನ್ ಮಾಡ್ಕೊಂಡು ಆ ಬೆಕ್ಕು ದೂರ ಬಿಟ್ಟು ಬಂದ್ಬಿಡೋಣ ಅಂತಂದೇಳಿ ಒಂದು ಎಲ್ಲೆಲ್ಲೋ ಹಂಗೆ ಕಾಡಲ್ಲಿ ಗಿಡಲ್ಲಿ ಬೆಕ್ಕಿಗೆ ಕಣ್ಣು ಮುಚ್ಚಿ ಚೀಲದಲ್ಲಿ ಹಾಕೊಂಡು ಏನೇನೋ ಮಾಡಿ ಗಾಡಿಯಲ್ಲಿ ಹಿಡ್ಕೊಂಡು ಹೆಂಗ ಮಾಡಿ ಯಾವ್ದಾದ್ರು ಹೊಲದಲ್ಲಿ ಅದರಲ್ಲೆಲ್ಲ ಹೋಗಿ ಅಡ್ಡದಾರಿಯಲ್ಲೆಲ್ಲ ಹೋಗಿ ಎಲ್ಲೋ ದೂರ ಒಂದು 10 ಕಿಲೋಮೀಟರ್ ದೂರದಲ್ಲಿ ಬಿಡ್ತಾನೆ. ಇನ್ನೇನು ಬರಲ್ಲ ಬಿಡು ಅಂತ ಟೀ ಕುಡ್ದು ಅಲ್ಲೇ ಹೆಂಡತಿಗೆ ಫೋನ್ ಮಾಡ್ತಾನೆ, ಬೆಕ್ಕು ದೂರ ಬಿಟ್ಟಿದ್ದೀನಿ ಅಂತ. ಒಂದು ಅರ್ಧ ಗಂಟೆ ಬಿಟ್ಟು ಅವನಿಗೆ ಹೆಂಡತಿ ಹೇಳ್ತಾಳೆ, ಇಲ್ಲ ರೀ ಬೆಕ್ಕಿಲ್ಲ ಇದೆ ಅಂತ, ಬಂದ್ಬಿಟ್ಟಿದೆ ಮತ್ತೆ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಸರಿ ಹಂಗಾದ್ರೆ ಅದನ್ನೇ ಕಳಿಸೋ, ನಂಗೆ ದಾರಿ ತಪ್ಪೋಗ್ಬಿಟ್ಟಿದೆ, ಕಳಿಸ್ಕೊಡೋ ಅದಂತ ಕರ್ಕೊಂಡ್ ಬಾ ನೀನು ಅಂತ. ಹಂಗಾಗ್ಬಿಡುತ್ತೆ ಒಂದೊಂದ್ಸಲ. ನಾವ್ ಯಾರಿಗೋ ದಾರಿ ತಪ್ಸೋಕೋಗಿ ನಾವೇ ದಾರಿ ತಪ್ಪಿಬಿಡ್ತೀವಲ್ವ. ಸೊ ಅದೊಂದು ಜೋಕು ನೆನ್ನೆ ನೋಡಿದ್ದೆ, ಅದಕ್ಕೆ ನಿಮ್ಮ ಹತ್ರ ಅನ್ಕೊಂತ ಇದ್ದೀನಿ. ಅಂದ್ರೆ ಒಂದೊಂದ್ಸಲ ನಾವು ಲೈಫಲ್ಲಿ ತುಂಬಾ ಒಳ್ಳೆಯವ್ರಾಗಕ್ಕೆ ಹೋಗ್ಬಿಡ್ತೀವಿ ಅಲ್ವಾ, ತುಂಬಾ ಕೆಟ್ಟವರಾಗಕ್ಕೆ ಹೋಗ್ಬಿಡ್ತೀವಿ. ಸೊ ಆ ಕಡೆ ಒಳ್ಳೆಯವರಲ್ಲ, ಆ ಕಡೆ ಕೆಟ್ಟವರಲ್ಲ, ಮಧ್ಯದಲ್ಲಿ ಉಳ್ಕೊಂಡ್ಬಿಡ್ತೀವಿ. ಯಾರಿಗಾದ್ರೂ ಆಗಿದೆ ಅನುಭವ? ಬಹಳಷ್ಟು ಆಗಿದೆ ಅಲ್ಲ.